ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೆಡಿ ಸಿನಿಮಾಗೆ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಿ. ಮೊದಲ ದಿನವಂತೂ ನರ್ತಕಿಯ ಜೊತೆಗೆ ಸಂತೋಷ್ ಚಿತ್ರಮಂದಿರದಲ್ಲೂ ಕೂಡ ಈ ಸಿನಿಮಾದ ಪ್ರದರ್ಶನ ಆಗಿತ್ತು. ಅದು ಹೌಸ್ಫುಲ್ ಪ್ರದರ್ಶನ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಭರ್ಜರಿಯಾದಂತಹ ಪ್ರತಿಕ್ರಿಯೆ ಈ ಸಿನಿಮಾಗೆ ನಿನ್ನೆ ಅಂದ್ರೆ ಶುಕ್ರವಾರ ಕೂಡ ವ್ಯಕ್ತವಾಗಿತ್ತು. ಹೌಸ್ಫುಲ್ ಪ್ರದರ್ಶನ ಯಾವ ರೀತಿ ಇತ್ತು ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಪ್ರೇಕ್ಷಕರೆಲ್ಲ ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನು ಪಡೆದುಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಟಿಕೆಟ್ ಇನ್ನೂ ಕೂಡ ಕೊಟ್ಟಿಲ್ಲ. ಪ್ರೇಕ್ಷಕರು ಸರತಿ ಸಾಲಿನಲ್ಲಿ ವೇಟಿಂಗ್. ಇದು ಯಾವ ರೀತಿ ಪ್ರೇಕ್ಷಕರು ನಿಂತಿದ್ದಾರೆ ಅನ್ನೋದನ್ನ ದೃಶ್ಯಾವಳಿಯೇ ಹೇಳುತ್ತೆ. ಒಂದಿಷ್ಟು ಸಮಯ ಪ್ರೇಕ್ಷಕರು ಟಿಕೆಟ್ಗಾಗಿ ಕಾದ್ರು. ಅದಾದ ಬಳಿಕ ಟಿಕೆಟ್ ಅನ್ನ ಚಿತ್ರಮಂದಿರದವರು ಇಶ್ಯೂ ಮಾಡಿದ್ರು. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಮೂವ್ಮೆಂಟ್ ಇದೆ. ಕೆಡಿ ಸಿನಿಮಾವನ್ನ ಮುಖ್ಯ ಚಿತ್ರಮಂದಿರದಲ್ಲೇ ಕಣ್ತುಂಬಿಕೊಳ್ಬೇಕು ಅಂತ ದೂರದ ಊರುಗಳಿಂದ ಕೂಡ ಅದೆಷ್ಟೋ ಪ್ರೇಕ್ಷಕರು ಬಂದಿದ್ದಾರೆ. ಭರ್ಜರಿಯಾದಂಥ ಪ್ರದರ್ಶನಕ್ಕೆ ಗಾಂಧಿನಗರ ಸಾಕ್ಷಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡುವವರ ಸಂಖ್ಯೆ ತುಂಬಾ ಅಂತ ಹೇಳಿದ್ರೆ ತುಂಬಾನೇ ಕಡಿಮೆ ಆಗಿ ಹೋಗಿದೆ. ಆದರೆ ಕೆಡಿ ಸಿನಿಮಾಗಾಗಿ ರಾಜ್ಯದ ನಾನಾ ಭಾಗಗಳಿಂದ ಮುಖ್ಯ ಚಿತ್ರಮಂದಿರ ನರ್ತಕಿಗೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನ ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ OTT ಅದು ಇದು ಅಂತ ಹೇಳ್ಕೊಂಡು ಇದರ ಜೊತೆಗೆ ಒಂದಿಷ್ಟು ತಾತ್ಸಾರ ಕೂಡ. ಅದು ನಾಳಿದ್ದು OTTಯಲ್ಲಿ ಬರುತ್ತೆ, ಉದಯ ಟಿವಿಯಲ್ಲಿ ಬರುತ್ತೆ, ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅಂತ. ಪರಭಾಷಾ ಸಿನಿಮಾಗಳಿಗೆ ಮಾತ್ರ ಯಾವುದೂ ಕೂಡ ಅಪ್ಲೈ ಆಗಲ್ಲ. ಕನ್ನಡ ಸಿನಿಮಾಗಳಿಗೆ ಅಷ್ಟೇ ಒಂದಿಷ್ಟು ನಾನ್ ಸೆನ್ಸ್ ಉತ್ತರಗಳು, ಏನೇನು ಬಾಯಿಗೆ ಬಂದಂತೆ ಮಾತಾಡ್ತಾರೆ. ಇವೆಲ್ಲದರ ಮಧ್ಯೆ ಕೆಡಿ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಕೇವಲ ನರ್ತಕಿ ಒಂದರ ಕಥೆಯಲ್ಲ ಇದು. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ ನೋಡಿ. ಪ್ರೇಕ್ಷಕರು ಯಾವ ರೀತಿ ಟಿಕೆಟ್ಗಾಗಿ ಮುಗಿ ಬೀಳ್ತಿದ್ದಾರೆ ಅಂತ ಈ ಒಂದು ವಿಜುವಲೇ ಹೇಳುತ್ತೆ ಈ ಸಿನಿಮಾಗೆ ಯಾವ ಮಟ್ಟದ ಪ್ರತಿಕ್ರಿಯೆ ಇದೆ ಅಂತ. ನಿನ್ನೆ ರಜೆ ಕೂಡ ಇತ್ತು, 1ನೇ ತಾರೀಕು. ಹೀಗಾಗಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ನುಗ್ಗಿ ಬಂದು ಚಿತ್ರಮಂದಿರದವರಿಗೆ ಹಬ್ಬ ಈ ರೀತಿಯಂಥ ಕ್ರೇಜನ್ನು ನೋಡದೆ ಒಂದಿಷ್ಟು ದಿನಗಳಾಗಿವೆ. ಸ್ಟಾರ್ ನಟರ ಸಿನಿಮಾಗಳು ಬಂದರೆ ಈ ಮಟ್ಟದಲ್ಲಿ ಕ್ರೇಜ್ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೇಳುವಂಥ ಅದು ಯಾವ ಸಿನಿಮಾ ಕೂಡ ಈ ಮಟ್ಟದಲ್ಲಿ ಹಿಟ್ ಆಗಿಲ್ಲ. ಒಂದಿಷ್ಟು ಸಿನಿಮಾಗಳು ಮೊದಲ ವಾರ ಅಬ್ಬರಿಸಿದು ಬಿಟ್ರೆ ಆ ಬಳಿಕ ಓಕೆ. ಆದರೆ ಈ ಸಿನಿಮಾದ ಸುನಾಮಿಯನ್ನು ನೋಡ್ತಾ ಇದ್ರೆ ಇದ್ಯಾಕೋ ನೆಕ್ಸ್ಟ್ ಲೆವೆಲಲ್ಲಿ ರೀಚ್ ಆಗುತ್ತೆ ಅಂತ ಅನ್ಸುತ್ತೆ. ನೋಡಿ, ಕುಟುಂಬ ಸಮೇತರಾಗಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದಿರೋದು. ಹೆಣ್ಮಕ್ಕಳೆಲ್ಲ ಇದ್ದಾರೆ. ಮತ್ತೆ ಧ್ರುವ ಸರ್ಜಾ ಅವರಿಗೆ ಹೆಣ್ಮಕ್ಕಳು ಕೂಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಕೇವಲ ಯುವಕರು ಮಾತ್ರವಲ್ಲ, ಧ್ರುವ ಸರ್ಜಾ ಅವರಿಗೆ ಒಂದು ಭರ್ಜರಿಯಾದಂಥ ಫ್ಯಾನ್ ಫಾಲೋ ಕೂಡ ಇದೆ. ಹೀಗಾಗಿ ಮುಖ್ಯ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡ್ತಿದ್ದಾರೆ. ನಾವು ಮೊದಲ ದಿನ ಫ್ಯಾನ್ ಶೋನಲ್ಲೇ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ವಿ. ನೋಡಿ, ಹೌಸ್ಫುಲ್ ಬೋರ್ಡ್ನ ಮುಂದೆ ಫೋಟೋಶೂಟ್ ಕೂಡ ಮಾಡಿಸ್ತಾ ಇರೋದು. ಇದು ನಿನ್ನೆಯ ದೃಶ್ಯಾವಳಿ. ಎಸ್, ಈಗಾಗಲೇ ನೀವು ನೋಡ್ತಾ ಇರುವಂತಹ ದೃಶ್ಯ ಬ್ಲ್ಯಾಕ್ ಟಿಕೆಟ್ ಮಾಡ್ತಾ ಇರುವಂತಹ ದೃಶ್ಯ. ಒಂದಿಷ್ಟು ಮಂದಿಗೆ ಈ ಬ್ಲ್ಯಾಕ್ ಟಿಕೆಟ್ ಅನ್ನೋದೇ ಮರ್ತೋಗಿದೆ ಅಂತ ಅನಿಸುತ್ತೆ. ಹಿಂದೆಲ್ಲ ಈ ಬ್ಲ್ಯಾಕ್ ಟಿಕೆಟ್ ಮಾರೋದು ಸರ್ವೇ ಸಾಮಾನ್ಯ. ಹಾಗಂತ ಇದು ಸರಿ ತಪ್ಪು ಅಂತ ಹೇಳಕ್ಕಾಗಲ್ಲ. ಬ್ಲ್ಯಾಕ್ ಟಿಕೆಟ್ ಮಾರೋದು ತಪ್ಪು. ಆದರೆ ಅದೆಷ್ಟೋ ಮಂದಿಗೆ ಈ ಬ್ಲ್ಯಾಕ್ ಟಿಕೆಟ್ ಜೀವನವನ್ನ ಕಲ್ಪಿಸಿ ಅದೆಷ್ಟೋ ಮಂದಿ ಅಣ್ಣವರ ಸಿನಿಮಾಗಳು ಹಾಗೆ ಡಾಕ್ಟರ್ ವಿಷ್ಣುನಾಥ್ ಅವರ ಸಿನಿಮಾದಿಂದ ಮನೆಯನ್ನೇ ಕಟ್ಟಿದ್ರು. ನೆನಪಿರ್ಬೋದು. ಇದನ್ನು ಸ್ವತಃ ನಿರ್ದೇಶಕರೇ ಹೇಳಿದ್ದಾರೆ, ಎಸ್ ನಾರಾಯಣ ಅವರು. ಅದೆಷ್ಟೋ ಸಿನಿಮಾಗಳು ಬ್ಲ್ಯಾಕ್ ಟಿಕೆಟ್ ಮಾರುವವರಿಗೆ ಜೀವನವನ್ನೇ ಕೊಟ್ಟಿದೆ. ಇಂಥ ಬ್ಲ್ಯಾಕ್ ಟಿಕೆಟ್ ಮಾರಾಟ ಪ್ರಸ್ತುತ ಇಲ್ಲ. ಯಾಕಂದ್ರೆ ಪ್ರೇಕ್ಷಕರು ನಾರ್ಮಲ್ ಆಗೇ ಬರಲ್ಲ, ಇನ್ನು ಬ್ಲ್ಯಾಕ್ ಟಿಕೆಟ್ ಅಲ್ಲಿ ತಗೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರ. ಆದರೆ ಈ ಸಿನಿಮಾಗೆ ಬ್ಲ್ಯಾಕ್ನಲ್ಲಿ ಟಿಕೆಟ್ ಅನ್ನು ಕೊಂಡುಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ. ಇದೇ ಹೇಳುತ್ತೆ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಹವಾ ಇದೆ ಅಂತ. ಒಂದಿಷ್ಟು ವರ್ಷಗಳ ಹಿಂದೆ ಕೂಡ ಇತ್ತು ಬ್ಲ್ಯಾಕ್ ಟಿಕೆಟ್ ಮಾರಾಟ. ಬ್ಲ್ಯಾಕ್ ಟಿಕೆಟ್ ಮಾರೋದು ಸರಿಯೋ ತಪ್ಪೋ ಗೊತ್ತಿಲ್ಲ.
ಆದರೆ ಒಂದು ಅನಿಸಿಕೆ ಹೇಳ್ತಾ ಇದ್ದೀವಿ. ಮೊದಲೆಲ್ಲ ಚಿತ್ರಮಂದಿರದಲ್ಲಿ ಟಿಕೆಟ್ ರೇಟ್ ಎಷ್ಟಿತ್ತು? ಜಾಸ್ತಿ ಏನು ಮಾಡ್ತಾ ಇರಲಿಲ್ಲ. ಆದರೆ ಪ್ರಸ್ತುತ ಮೊದಲ ದಿನದ ಟಿಕೆಟ್ ರೇಟ್ ಎಷ್ಟಿರುತ್ತೆ, ಎರಡನೇ ದಿನ ಎಷ್ಟಿರುತ್ತೆ, ಫ್ಯಾನ್ ಶೋಗೆ ಎಷ್ಟಿರುತ್ತೆ, ಇವೆಲ್ಲವನ್ನ ತಾಳೆ ಹಾಕ್ಬೇಕಾದ್ರೆ ಇವಾಗ ಅಫಿಷಿಯಲ್ ಆಗಿ ಬ್ಲ್ಯಾಕ್ ಟಿಕೆಟ್ ಅನ್ನ ಮಾಡ್ತಿದ್ದಾರೆ. ಅದು ಟಿಕೆಟ್ ದರ ಅನ್ನುವ ಹೆಸರಿನಲ್ಲಿ. ಮೊದಲು ಟಿಕೆಟ್ ಅನ್ನ ಕೌಂಟರಲ್ಲಿ ಪಡ್ಕೊಂಡು ಹೊರಗಡೆ ಮಾರ್ತಾ ಇದ್ರು. ಆ ದರ ಮಾತ್ರ ಲೆಕ್ಕಕ್ಕೆ ಸಿಗ್ತಾ ಇರಲಿಲ್ಲ. ಪ್ರಸ್ತುತ ಅಫಿಷಿಯಲ್ ಆಗಿ ಬ್ಲ್ಯಾಕ್ ಟಿಕೆಟ್ ಮಾಡ್ತಿದ್ದಾರೆ, ಆದ್ರೆ ಹೆಸರು ಮಾತ್ರ ಬ್ಲ್ಯಾಕ್ ಟಿಕೆಟ್ ಅಂತ ಅಲ್ಲ. ಒಂದೊಂದು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಟಿಕೆಟ್ ರೇಟ್ ಎಷ್ಟಿರುತ್ತೆ? 600-700 ಇರುತ್ತೆ. ಸಾಮಾನ್ಯವಾಗಿ ಟಿಕೆಟ್ ರೇಟ್ ಅಷ್ಟ ಅಲ್ಲ ತಾನೆ? ಅಂದ್ರೆ ಅಫಿಷಿಯಲ್ ಆಗಿ ಬ್ಲ್ಯಾಕ್ ಟಿಕೆಟ್ ಅಂತಲೇ ಹೇಳ್ಬೇಕಿದ್ದನ್ನ. ಮತ್ತೆ ಏನು ಹೇಳ್ಬೇಕು? ಅವರು ಮಾಡಿದ್ರೆ ತಪ್ಪಂತ, ಇವರು ಮಾಡಿದ್ರೆ ಸರಿನಾ? ಇರ್ಲಿ, ಅದೇನೇ ಇರ್ಲಿ. ಒಟ್ಟಾರೆಯಾಗಿ ಆ ಕಾಲದಲ್ಲಿ ಬ್ಲ್ಯಾಕ್ ಟಿಕೆಟ್ ಇತ್ತು. ಅದೆಷ್ಟೋ ಮಂದಿಗೆ ಜೀವನವನ್ನ ಕಲ್ಪಿಸಿ ಕೊಡ್ತು. ಈ ಬ್ಲ್ಯಾಕ್ ಟಿಕೆಟ್ ಇಂದ ಅದೆಷ್ಟೋ ಮಂದಿ ಮನೆ ಕಟ್ಟಿಸಿದ್ರು, ಮಕ್ಕಳನ್ನ ಶಾಲೆ ಕಾಲೇಜಿಗೆ ಸೇರಿಸಿದ್ರು. ಒಟ್ಟಾರೆಯಾಗಿ ಅವರ ಮನೆ ಉದ್ಧಾರ ಆಯ್ತು. ಮತ್ತೊಂದು ಕಡೆ ಎಸ್ ನಾರಾಯಣ ಅವರು ಹೇಳ್ತಾರೆ, ಅವರೆಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾರುವವರು ಬಂದು ಇವರಿಗೆ ಹೂವಿನ ಹಾರವನ್ನು ಹಾಕಿದ್ರಂತೆ. ಇದು ತಪ್ಪಂತ ಆಗ್ತಾ ಇದ್ರೆ ಎಸ್ ನಾರಾಯಣ ಅವ್ರ ಪ್ರಶ್ನೆ ಕೇಳ್ಬೋಯ್ತಲ್ಲ, ನನ್ನ ಸಿನಿಮಾದ ಬ್ಲ್ಯಾಕ್ ಟಿಕೆಟ್ ಅನ್ನ ಹೇಗೆ ಮಾರದೆ ಅಂತ ಕೇಳಲಿಲ್ಲ. ಅಂದ್ರೆ ಇದು ಅರ್ಥವೇನು? ಬ್ಲ್ಯಾಕ್ ಟಿಕೆಟ್ ಮಾರೋದು ಸರಿನಾ ತಪ್ಪ ವೀಕ್ಷಕರಿಗೆ ಬಿಟ್ಟಿರೋದು. ನನಗಂತೂ ಗೊತ್ತಿಲ್ಲ. ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದನ್ನ ಜಸ್ಟ್ ಪ್ರಶ್ನಾರ್ಥಕ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಈ ಬ್ಲ್ಯಾಕ್ ಟಿಕೆಟ್ ಅನ್ನೋದು ಇಲ್ಲದೆ ಆಗೋಗಿದೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕೌಂಟರ್ನಲ್ಲೇ ಟಿಕೆಟ್ ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡುವವರು ಇಲ್ಲ. ಆದರೆ ಕೇಡಿ ಸಿನಿಮಾವನ್ನ ಬ್ಲ್ಯಾಕ್ನಲ್ಲಿ ಟಿಕೆಟ್ ಕೊಂಡುಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡ್ತಿದ್ದಾರೆ ಅಂತಾದ್ರೆ ಈ ಸಿನಿಮಾಗೆ ಇರುವಂತ ಕ್ರೇಜ್ ಯಾವ ಮಟ್ಟಕ್ಕೆ ಅನ್ನೋದನ್ನ ಪ್ರತ್ಯೇಕವಾಗಿ ಬಿಡಿಸಿ ಹೇಳುವಂತ ಅವಶ್ಯಕತೆ ಇಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಕೇಡಿ ಸಿನಿಮಾ ರಾಜ್ಯಾದ್ಯಂತ ಯಾವ ಮಟ್ಟಕ್ಕೆ ಅಬ್ಬರಿಸ್ತಾ ಇದೆ ಇವೆಲ್ಲವನ್ನ ಹೇಳ್ತೀವಿ. ನಮಸ್ಕಾರ.